ಈ ಜಾಗದಲ್ಲಿ ಪ್ರಶ್ನೆ ನಾವು ಕೇಳ್ತೀವಿ, ನೀವು ಉತ್ತರ ಕೊಟ್ಟರೆ ಸಾಕು. ನಡಿ. ಯಾರಿ ನೀವು? ಹೇಳ್ತೀನಿ ಬಾರೋ. ಎಲ್ಲಿಗೆ? ಕ್ರಿಕೆಟ್ ಆಡಕ್ಕೆ ಪ್ಲೇಯರ್ ಒಬ್ಬ ಕಡಿಮೆ ಇದೆ, ನಡಿಯಲ್ಲ. ತೆಗೀರಿ ಕೈ. ಪಾಸ್ ಹಾಕ್ಬಿಡ್ತೀನಿ, ನಿಮ್ಮ ಬೂಟ್ ಕಾಲ ಹೊತ್ಬಿಡ್ತೀನಿ. ಅಂತ ಗಾಡಿನ ಅದ ರಾಜರಾಜೇಶ್ವರಿ ನಗರ, 3rd ಕ್ರಾಸ್, 4th ಮೈಲ್. 3 ದಿನ ನಿನ್ನ ಕಾರಲ್ಲಿ ನಿಂತಿರುತ್ತೆ. ಅದು ಸರ್ ಎಲ್ಲ ಗೊತ್ತು. ಮರ್ಯಾದೆಗೆ ನೀನಾಗಿನೇ ಬಾಯ್ ಬಿಟ್ರೆ ಬದುಕೋತೀಯ. ಸರ್ ನನ್ನ ಬಿಟ್ಬಿಡಿ ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇನ್ಯಾರು ತಪ್ಪು? ಸರ್ ನಂದೇ ತಪ್ಪು ಸರ್, ನಾನೇ ಮಾಡಿದ್ದು ಸರ್. ಯಾರಿಗೂ ಹೇಳ್ಬೇಡಿ ಸರ್, ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಸರ್. ತಪ್ಪು ಮಾಡಿದಾಗ ಗೊತ್ತಾಗ್ಲಿಲ್ವಾ ಸರ್? ಏನೋ ಒಂದು ಮೂಡಲ್ಲಿ ಮಾಡ್ಬಿಟ್ಟೆ ಮೇಡಮ್. ಅಲ್ಲ, ಪ್ರೀವಿಯಸ್ 2 ಡೇಸ್ ನೀನ್ ಕಾರ್ನ ಅಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ಯಲ್ಲ, ಯಾಕೆ? ಮೇಡಮ್ ಪ್ರೀವಿಯಸ್ 2 ಡೇಸ್ ಪ್ಲಾನ್ ಮಾಡಿದ್ವಿ, ಬಟ್ ಅದಕ್ಕೆ ಆರ್ಡರ್ ಸಿಕ್ಕಿರ್ಲಿಲ್ಲ. ಆರ್ಡ್ರಾ? ನಿನಗೊಬ್ಬ ಬಾಸ್ ಬೇರೆ ಇದ್ದಾನ? ಸರ್ ಬಾಸಿಸ್ ಅಂತ ಯಾರು ಇಲ್ಲ ಸರ್, ನಾನು ಒಬ್ಬನೇ. ಅವಳು ಕೂಡ ಸಿಗ್ನಲ್ಗೋಸ್ಕರ ಕಾಯ್ತಿದ್ದೆ. ಸೊ ಇಬ್ರು ಸೇರಿ ಕೊಲೆ ಮಾಡ್ಬಿಟ್ರಿ? ಕೊಲೆನಾ? ಇಲ್ಲ ಸರ್, ನಾನೇನು ಮಾಡಿಲ್ಲ. ಮತ್ಯಾರೋ ಮಾಡಿದ್ದು? ಸರ್ ಕೊಲೆಗೆಲ್ಲ ಏನಿಲ್ಲ ಸರ್. ಅದೇ ಸರ್ ಮ್ಯಾಟ್ರು. ಏನ ಮ್ಯಾಟ್ರು? ಅದೇ ಸರ್ ಮ್ಯಾಟ್ರು. ಇದ್ರಲ್ಲಿ ನಂದೇನ್ ತಪ್ಪಿದೆ? ಹಾಕ್, ಇನ್ನೊಂದು ಹಾಕ್ರಿ. ಮೇಡಮ್ ನಾನಾಗ ಹೋಗಿಲ್ಲ, ಆಂಟಿನೇ ಕರೆದಿದ್ದು. ಓ ಆಕೆ ಸರ್. ಹ್ಞೂ ಸರ್. ಏಯ್, ಅವಳ ಗಂಡ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇನ್ನೊಂದ್ಸಲ ಅವ್ರ ಮನೆ ಅಕ್ಕಪಕ್ಕ ಏನಾದ್ರು ಕಾಣಿಸ್ಕೋಬೇಕು ನೀನು. ಇಲ್ಲ ಸರ್, ಹೋಗಲ್ಲ ಸರ್. ಹೋಗ್ತೀಯಾ? ಇಲ್ಲ ಸರ್. ನೀನ್ ಐಡಿ ಕೊಡು. ಸರ್ ಬೇಡ ಸರ್. ಸರ್ ಸರ್ ಇಲ್ಲಿ. ಸರ್ ಬೇಡ ಸರ್, ಐಡಿ ಕೊಡಿ ಸರ್. ಸರ್ ನಡಿಯ, ಐಡಿ ಕೊಡಿ ಸರ್. ನಡಿಯ. ಸರ್ ಅವ್ನು ಸುಳ್ಳು ಹೇಳ್ತಿದ್ರೆ? ಇಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ಲ, ಎಳ್ಸು. ಅದೇ ಅನ್ಕೊಂಡೆ ಎಷ್ಟು ಸಲೀಸಾಗಿ ಹೆಂಗೆ ಸಿಕ್ಕಾಕೋತಾನೆ ಅಂತ. ನೋಡಿದ್ರೆ ಇದು ಬೇರೆನೇ ಮ್ಯಾಟ್ರು. ಥೂ, ನಾನು ಮ್ಯಾಟ್ರ್ ಅಂತಿದ್ದೀನಿ. ತಗೊಳ್ಳಿ ಸರ್. ಇದರಲ್ಲಿ ಡೇ 1 ಇಂದ ಹಿಡಿದು ಮೊನ್ನೆ ತನಕ ಎಲ್ಲ ಕಾಲೇಜ್ ಇದೆ ಸರ್. ಇನ್ಕಮಿಂಗ್, ಔಟ್ ಗೋಯಿಂಗ್, ಮಂತ್ಲಿ ಲಿಸ್ಟ್ ಎಲ್ಲ ಇದೆ. ಕೊಡಿ. ಇಲ್ಲಿ ಕೆಲವು ನಂಬರ್ಸ್ ಇದ್ದಾವೆ. ಎಂಡಿಂಗ್ ನಂಬರ್ ಹೇಳ್ತೀನಿ, ಯಾರ್ದಂತ ಸ್ವಲ್ಪ ನೋಡಿ. ಶೋರ್. 25649. ಅಶ್ವಿನ್ ತಾಯಿ. 21521. ಅಶ್ವಿನ್ದೇ ಸರ್. ಅಶ್ವಿಂದ. 02151. ಅಮೃತ ತಂದೆದು. 22360. ಅದು ಪ್ರಕೃತಿ ಫ್ರೆಂಡ್ ನಂಬರ್ ಸರ್. ಫ್ರೆಂಡ್ ನಂಬರ್. ಓಕೆ. 01231. ಅಜಯ್ ನಂಬರ್ ಸರ್. ಓಕೆ, ಅಜಯ್ ನಂಬರ್. ಆಲ್ ರೈಟ್. ಈ 5 ನಂಬರ್ಗಳು ಅವಳು ಫ್ರೀಕ್ವೆಂಟಾಗಿ ಕಾಲ್ ಮಾಡಿರುವಂಥ ಟಾಪ್ 5 ನಂಬರ್ಸ್. ಆದರೆ ಇವೆಲ್ಲ ರೀಸೆಂಟ್ ಕಾಲ್ ಲಿಸ್ಟ್ಸು. ಇದಕ್ಕೆ ಮುಂಚಿನ ಕಾಲ್ ಲಿಸ್ಟು? ಅವನು ಡೇ 1 ಇಂದ ಎಲ್ಲ ಕಾಲೇಜ್ ಕೊಟ್ಟಿದ್ದಾನೆ ಸರ್. ಆದರೆ ಸಿಮ್ ಪರ್ಚೇಸ್ ಆಗಿರೋದೇ 2016 ಹಾಂ, ಹಾಗಾದರೆ ಜೂನ್ 2016 ಮುಂಚೆ ಅವಳ ಹತ್ರ ಒಂದು ಹಳೆ ನಂಬರ್ ಇದ್ದೇ ಇರುತ್ತೆ. ಅವಳ ನಂಬರ್ ಗ್ಯಾರಂಟಿ ಯೂಸ್ ಮಾಡಿರ್ತಾಳೆ. ಈ 2016 ಜೂನಲ್ಲಿ ಆ ಹಳೆ ನಂಬರ್ನ ನಿಲ್ಲಿಸಿ ಹೊಸ ಸಿಮ್ನ ಪರ್ಚೇಸ್ ಮಾಡಿರ್ತಾಳೆ. ಆ ಹಳೆ ಡೀಟೇಲ್ಸ್ ಬೇಕು. ಯಾ, ದಟ್ ಮೇಕ್ಸ್ ಸೆನ್ಸ್. ಅವ್ರ ಫಾದರ್ನ ಕೇಳಿದ್ರೆ? ಹಲೋ ಸರ್, ಇದು ಅಮೃತ ಇವಾಗ ಯೂಸ್ ಮಾಡ್ತಿದ್ದಾಳಲ್ಲ ನಂಬರು, ಅದಕ್ಕಿಂತ ಮುಂಚೆ ಒಂದು ನಂಬರ್ ಯೂಸ್ ಮಾಡಿದ್ದಾಳೆ. ನನಗೆ ಆ ನಂಬರ್ ಬೇಕಾಗಿತ್ತಲ್ಲ. ಕಾರಣ ಏನು ಅಂತ ಹೇಳ್ಬೋದಾ? ಜೂನ್ 2016ವರೆಗೂ ಒಂದು ನಂಬರ್ ಯೂಸ್ ಮಾಡಿ ಸಡನ್ ಆಗಿ ಅದಾದ್ಮೇಲೆ ಒಂದು ಹೊಸ ಸಿಮ್ ತಗೊಂಡ್ಲಲ್ಲ, ಏನಾದರೂ ಕಾರಣ ಇದೆಯಾ ಅಂತ? ಅದು ಗೊತ್ತಿಲ್ಲ ಸರ್. ಆದ್ರೆ ಒಮ್ಮೆ ಹೇಳ್ತಾ ಇದ್ಲು, ನನ್ಗೆ ಸಿಕ್ಕಾಪಟ್ಟೆ ಕಾಲ್ ಬಂದು ಟಾರ್ಚರ್ ಆಗ್ತಾ ಇದೆಯಪ್ಪ, ನಾನು ಸಿಮ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಅಷ್ಟೇ ಸರ್, ಥ್ಯಾಂಕ್ ಯು. ನೀವು ನಂಬರ್ ಕಳಿಸ್ಕೊಡಿ. ಸರ್, ನೀವು ಕೇಳಿದ್ರಲ್ಲಿ ಫಸ್ಟ್ ಫೋನ್ ನಂಬರ್ ಪ್ರಕೃತಿ ಅಂತ. ಅಮೃತ ಫ್ರೆಂಡು, ಅವಳದದು. ಅವಳು ಅಮೃತ ಕಸಿನ್ ಕೂಡ. ಬೆಂಗಳೂರಲ್ಲಿ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಮದುವೆ ಆಗಿದೆ. ಸೆಕೆಂಡ್ ನಂಬರ್ ಡಾಕ್ಟರ್ ಶಯನಾ ಅಂತ ಸರ್.
ಅವಳು ಶಿವಮೊಗ್ಗದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾಳೆ. ಅವರಿಬ್ಬರು ಸ್ಕೂಲ್ ಫ್ರೆಂಡ್ಸು, ಬಟ್ 2016 ನಂತರ ಯಾವ ಕಾಂಟ್ಯಾಕ್ಟು ಇಲ್ಲ ಸರ್. ನೆಕ್ಸ್ಟ್ ನಂಬರ್ ಅಭಿಮನ್ಯು ಅಂತ ಸರ್. ಇಲ್ಲೇ ಬೆಂಗಳೂರಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದಾನೆ. ಇವನು ಅಮೃತಾಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲಾಸ್ಮೇಟು. ಬಟ್ 2016 ನಂತರ ಹೊಸ ನಂಬರ್ನಲ್ಲಿ ಇವನಿಗೆ ಯಾವ ಕಾಂಟ್ಯಾಕ್ಟೂ ಇಲ್ಲ. ಇವರೆಲ್ಲರೂ ಉಡುಪಿಯವರೇ ಸರ್, ಅಂದರೆ ಅಮೃತ ಊರವರು. ನೆಕ್ಸ್ಟ್ ಒನ್ ಇಸ್ ಸಾದಿಕ್ ಸೈಯದ್. ಇವನು ಕೂಡ ಅಮೃತ ಕಾಲೇಜೇನೆ, ಬಟ್ ಜೂನಿಯರ್. ಇವನು ಕಾಸರಗೋಡವನು ಸರ್. ಅವರೆಲ್ಲರನ್ನೂ ಎನ್ಕ್ವೈರಿ ಮಾಡೋಣ. ಫ್ರೆಂಡ್ಶಿಪ್ ಏನಕ್ಕೆ ಕಟ್ಟಾಗೋಯ್ತು, ಆಮೇಲೆ ಕಾಂಟ್ಯಾಕ್ಟ್ ಎಲ್ಲ ಒಟ್ಟಿಗೆ ಸಡನ್ನಾಗಿ ನಿಂತೋಯ್ತು ಅಂತ. ಐ ಆಮ್ ಶ್ಯೂರ್ ದೇರ್ ಮಸ್ಟ್ ಬಿ ಅ ಸ್ಟ್ರಾಂಗ್ ರೀಸನ್. ಇನ್ನೂ 2 ಕಾಂಟ್ಯಾಕ್ಟ್ ಡೀಟೇಲ್ ಸಿಕ್ಕಿದೆ ಸರ್, 2 ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದು? ಒಬ್ಬ ವಿಶ್ವನಾಥ್ ಅಂತ, ಉಡುಪಿಯಲ್ಲಿ ಬಸ್ ಡ್ರೈವರು. ಬಸ್ ಡ್ರೈವರ್. ಆ್ಯಂಡ್ ಹಳೆ ನಂಬರ್ನಲ್ಲಿ ಅವ್ನ ಕಾಂಟ್ಯಾಕ್ಟ್ ಇದೆ, ಹೊಸ ನಂಬರಲ್ಲಿ ಇಲ್ಲ. ಅಮೃತ ಮತ್ತು ವಿಶ್ವನಾಥ್ ಮಧ್ಯೆ ದಿನಕ್ಕೆ ಮಿನಿಮಮ್ ಅಂದರೂ 7ರಿಂದ 10 ಫೋನ್ ಕಾಲ್ಸ್ ಹೋಗಿದೆ. ಇನ್ನೊಂದು ಈ ನಂಬರ್ ನೋಡಿ ನನಗೆ ಆಶ್ಚರ್ಯ ಆಯಿತು ಸರ್. ಹೀ ಈಸ್ ಅ ಫೇಮಸ್ ಫಿಲ್ಮ್ ಡೈರೆಕ್ಟರ್, ಗೌತಮ್ ಹೆಗ್ಡೆ ಅಂತ. ಫಿಲ್ಮ್ ಡೈರೆಕ್ಟರ್? ಹೌದು ಸರ್, ತುಂಬ ಕನ್ನಡ ಫಿಲ್ಮ್ಸ್ ಮಾಡಿದ್ದಾರೆ. ಒಂದು ಅನಗನ ರಾಮ, ಇನ್ನೊಂದು ಚೋರಗ್ರಹಣ ತಂತ್ರ, ಇನ್ನೂ 1-2 ಸಿನಿಮಾ ಹೆಸರು ನೆನ್ಪು ಬರ್ತಿಲ್ಲ ಸರ್. ಈಗ ಯಾವುದೋ ಸಿನಿಮಾ ಶೂಟಿಂಗ್ ನಡೀತಿದೆ. ಓಕೆ. ಆ್ಯಂಡ್ ಈ ಗೌತಮ್ ಹೆಗ್ಡೆ ಅಮೃತ ಫ್ರೆಂಡ್ ಮತ್ತು ನೇಬರ್. ಗೌತಮ್ ಹೆಗ್ಡೆ ನೋಡಿದ್ದೀನಿ, ಪೇಪರು ಟಿವಿಲೆಲ್ಲ ನೋಡಿದ್ದೀನಿ. ಹಾಂ ಹೌದು ಸರ್, ಇಂಡಸ್ಟ್ರಿಯಲ್ಲಿ ಅವ್ರ ಬಗ್ಗೆ ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ಮನುಷ್ಯ ಅಂತ. ಬಟ್ ಬೇರೆ ಫ್ರೆಂಡ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಒಂದು ವಿಷಯ ಏನು ಅಂತಂದರೆ, ಗೌತಮ್ ಹೆಗ್ಡೆ ಜೊತೆ ಅಮೃತ ಹೊಸ ನಂಬರ್ ತೊಗೊಂಡ್ಮೇಲೂ ಕಾಂಟ್ಯಾಕ್ಟ್ ಕಂಟಿನ್ಯೂ ಆಗಿದೆ. ಅಂದರೆ ಅವನು ಲಾಸ್ಟ್ ಕಾಲ್ ಮಾಡಿರೋದು Jan 10th, ಅಂದರೆ ಅಮೃತ ಮದುವೆಗೆ 10 ದಿನಕ್ಕೆ ಮುಂಚೆ. ಅದಾದಮೇಲೆ ಫೋನ್ ಮಾಡಿಲ್ಲ. ಫ್ಯಾಂಟಾಸ್ಟಿಕ್, ಗುಡ್ ಜಾಬ್ ರೂಬಾ. ಥ್ಯಾಂಕ್ ಯು. ಒಂದು ಕೆಲಸ ಮಾಡೋಣ, ಎಲ್ಲರೂ ಎನ್ಕ್ವೈರಿ ಮಾಡೋಣ, ಆದರೆ ಸಪ್ರೇಟ್ ಆಗಿ ಕರ್ಸ್ ಮಾತಾಡೋಣ, ಇಂಡಿವಿಜುವಲ್ ಆಗಿ ಎನ್ಕ್ವೈರಿ ಮಾಡೋಣ. ಈ ಅಭ್ಯಾಸ ಎಲ್ಲ ಯಾವಾಗ ಶುರುವಾಯಿತು ಸರ್? ಒಬ್ಬನೇನ್ಸಕ್ಕೆ ಶುರುವಾಯ್ತಲ್ಲ, ಆವಾಗ ಶುರುವಾಯಿತು. ಈ ಅಶ್ವಿನ್ಗೆ US ಅಲ್ಲಿದ್ದಾಗ ಕುಡಿಯೋ ಅಭ್ಯಾಸ ಇರಲಿಲ್ಲ. ಅದೇ ಬೆಂಗಳೂರಿಗೆ ಮೂವ್ ಆದಮೇಲೆ ಕುಡಿಯೋ ಅಭ್ಯಾಸ ಬಂದು ಅದು ಚಟ ಕನ್ವರ್ಟ್ ಆಗೋಯ್ತು. ಅಂದರೆ ಅವನು ಬೆಂಗಳೂರಿಗೆ ಬಂದಮೇಲೆ ಅವನ್ನ ಯಾರೋ ಪರಿಚಯ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡಿಸಿ ಅದು ಚಟ ಆಗೋವರೆಗೂ ಬಿಟ್ಟಿಲ್ಲ. ಅಂದರೆ ಈ ಕುಡಿಯೋ ಅಭ್ಯಾಸ ಕಲಿಸಿದಂಥ ದೇವ್ರನ್ನ ಹುಡುಕಬೇಕು. ವೇಟರ್ ಹೇಳಿರೋ ಪ್ರಕಾರ ಆ ಫ್ರೆಂಡ್ ತನ್ನ ಐಡೆಂಟಿಟಿನ ಮುಚ್ಚಿಟ್ಕೊಂಡಿದ್ದಾನೆ ಅಂತಂದರೆ ಇದನ್ನೆಲ್ಲ ಪ್ರೀ ಪ್ಲಾನ್ ಮಾಡಿನೇ ಮಾಡಿದ್ದಾನೆ. ಈ ಕ್ರಿಮಿನಲ್ ಇದಾನಲ್ಲ, ಅಯ್ಯೋ ಅವ್ನು ಸಾಧಾರಣ ಅಲ್ಲ. ಇದು ಸಡನ್ನಾಗಿ ಡಿಸೈಡ್ ಮಾಡಿರೋ ಮರ್ಡರ್ ಅಂತೂ ಅಲ್ಲ. ಒಂದು 3-4 ವರ್ಷ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಕಾದು ಎಕ್ಸಿಕ್ಯೂಟ್ ಮಾಡಿರೋಂಥ ಮರ್ಡರ್. ಹಿ ಮಸ್ಟ್ ಬಿ ಅ ಮಾಸ್ಟರ್ ಮೈಂಡ್ ಸರ್. ಹಾಂ ಗೌತಮ್, ಹಾಂ ಬರ್ತಿದ್ದೀವಿ. ಯಾ ಈಗಲೇ ಬರ್ತಿದ್ದೀವಿ. ಓಕೆ ಸರ್, ಗೌತಮ್ ಹೆಗ್ಡೆ ಶೂಟಿಂಗಲ್ಲಿದ್ದಾನಂತೆ, ಅಲ್ಲೇ ಬಂದು ಮೀಟ್ ಮಾಡಬಹುದು ಅಂತ ಹೇಳ್ದ. ಅಯ್ಯ ಗುಡ್. ಯಾ. ಗೌತಮ್ ನಿಮಗೆ ಮುಂಚೆಯಿಂದ ಪರಿಚಯ ಇದ್ದಾನಾ? ಇಲ್ಲ, ಯಾಕೆ? ಸುಮ್ಮನೆ ಕೇಳಿದೆ. ವಿಶ್ವನಾಥ್ ಈ ಕೇಸಿನ ಸೆಂಟರ್ ಆಫ್ ಅಟ್ರಾಕ್ಷನ್. ವಿಶ್ವನಾಥ್ಗೂ ಅಮೃತಾಗೂ 6 ವರ್ಷಗಳ ಲವ್ ರಿಲೇಷನ್ಶಿಪ್ ಇತ್ತು. ಈ ರಿಲೇಷನ್ಶಿಪ್ ಬಗ್ಗೆ ಅಮೃತ ಮನೆಯವ್ರಿಗೆ ಗೊತ್ತಿತ್ತು. ಆದರೆ ಅಮೃತ ಫ್ರೆಂಡ್ಸ್ಗೆ ಅವಳ ಪಾಸ್ಟ್ ಬಗ್ಗೆ ಕೇಳಿದಾಗ ಯಾರೂ ಈ ರಿಲೇಷನ್ಶಿಪ್ ಬಗ್ಗೆ ಮಾತಾಡಲಿಲ್ಲ. ನನಗನ್ಸೋ ಪ್ರಕಾರ ಫ್ರೆಂಡ್ಸಿಗೆ ಗೊತ್ತಿದ್ದು ಹೈಡ್ ಮಾಡ್ತಿದ್ರೆ? ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು ಅದರಿಂದ ನಮಗೆ ಈ ಕೇಸ್ಗೇನು ಲೀಡ್ ಸಿಗಲ್ಲ. ಸೈಯದ್ ಸಾದಿಕ್ಗೆ ಅಮೃತ ಮೇಲೆ ಲವ್ ಇತ್ತು. ಅಮೃತ ಬೇರೆ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಅವನು ಯಾಕೆ ಈ ಕೊಲೆ ಮಾಡಿರಬಾರ್ದು? ಇಲ್ಲ ಸರ್, ಅವನಿಗೆಲ್ಲ ಅಷ್ಟು ಧೈರ್ಯ ಇಲ್ಲ ಸರ್. ವಿಶ್ವನಾಥ್ ಅವನು ಓದಿಲ್ಲ, ಬರ್ದಿಲ್ಲ, ಅನ್ಎಜುಕೇಟೆಡ್. ಇಷ್ಟೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಪ್ಲಾನ್ ಮಾಡೋಷ್ಟು ನಾಲೆಡ್ಜ್ ಅವನಿಗಿಲ್ಲ. ಹಾಗಾದರೆ ನಾವೀಗ ಡೌಟ್ ಪಡಬೇಕಾಗಿರೋದು ಅಭಿಮನ್ಯು ಮೇಲೆ. ಅವನೊಬ್ಬ ಫ್ರೆಂಡ್ ಆಗಿದ್ದ ಅಷ್ಟೇ, ಲವರ್ ಅಲ್ಲ. ಪ್ರಕೃತಿನೂ ಅಲ್ಲ, ಶಯನಾನೂ ಅಲ್ಲ, ಮತ್ಯಾರು? ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.